ಕಷ್ಟಪಟ್ಟು ಬರೆದನು ಭೀಮ ಭಾರತೀಯ ಸಂವಿಧಾನವನ್ನ. ಸಂವಿಧಾನ ರಚನೆ ಸಮಿತಿಗೆ 7 ಜನರನ್ನು ಆಯ್ಕೆ ಮಾಡಿದರು. ಕರಡು ಸಮಿತಿ ಅಧ್ಯಕ್ಷರು ನಮ್ಮ ಭೀಮರಾವ್ ಅಂಬೇಡ್ಕರರಾಗಿದ್ದರು. ಆಯ್ಕೆ ಮಾಡಿದ ಎಲ್ಲ ಸದಸ್ಯರು ಸುಳ್ಳು ನೆಪ ಹೇಳಿ ದೂರ ಸರಿದರು. ಭೀಮರಾವ್ ಸಂವಿಧಾನ ಬರೆದರು, ಸುಳ್ಳು ನೆಪ ಹೇಳಿ ದೂರ ಸರಿದರು. ಭೀಮರಾವ್ ಸಂವಿಧಾನ ಬರೆದರು. ಸಂವಿಧಾನ ಬರೆಯೋದಂದ್ರೆ ಸಾಮಾನ್ಯ ಅಲ್ಲ. ಭೀಮರಾವ್ ಅಂಬೇಡ್ಕರಗ ಸಾಮಾನ್ಯರಿಲ್ಲ. ಕಷ್ಟಪಟ್ಟು ಬರೆದನು ಭೀಮ ಭಾರತೀಯ ಸಂವಿಧಾನವನ್ನ. ಕಷ್ಟಪಟ್ಟು ಬರೆದನು ಭೀಮ ಭಾರತೀಯ ಸಂವಿಧಾನವನ್ನ. 2 ವರ್ಷ 11 ತಿಂಗಳು 18 ದಿನದಲ್ಲೇ ಸಂವಿಧಾನ ಬರೆದರು. 1950 ಜನವರಿ 26ನೇ ತಾರೀಕು ಭೀಮರಾವ್ ಬರೆದ ಸಂವಿಧಾನವು ಅಂದಿನಿಂದ ಜಾರಿ ಆಯಿತು. ದೇಶವು ಗಣರಾಜ್ಯವಾಯಿತು. ಅಂದಿನಿಂದ ಜಾರಿಗೆ ಬಂದಿತು, ಪ್ರಜಾರಾಜ್ಯವಾಯಿತು. ಸಂವಿಧಾನ ಬರೆಯೋದಂದ್ರೆ ಸಾಮಾನ್ಯ ಅಲ್ಲ. ಭೀಮರಾವ್ ಅಂಬೇಡ್ಕರಗ ಸಾಮಾನ್ಯರಿಲ್ಲ. ಕಷ್ಟಪಟ್ಟು ಬರೆದನು ಭೀಮ ಭಾರತೀಯ ಸಂವಿಧಾನವನ್ನ. ಕಷ್ಟಪಟ್ಟು ಬರೆದನು ಭೀಮ ಭಾರತೀಯ ಸಂವಿಧಾನವನ್ನ. ಅಜ್ಞಾನ ಎಂಬ ಕಲ್ಲನ್ನು ಕೆತ್ತಿದ ಭೀಮರಾವ್ ಹಗಲಿರುಳು ಶ್ರಮವಹಿಸಿ ಸಮಬಾಳು ಸಮಾನತೆಯ ಬಯಸಿ ಸಂವಿಧಾನ ಬರೆದನು ಜೀವ ಕಡೆಗಣಿಸಿ. ಕೊಟ್ರೇಶ ಕಂದ ಬರೆದ ಈ ಕವನ ಸಂಗೀತ ಭವನಿ ಹಾಡಿ ಹೇಳರಿ ಪೂರ್ಣ. ಹೇಳಿರಿ ಜೈ ಭೀಮ ಘೋಷಣ. ಸಂಗೀತ ಭವನಿ ಹಾಡಿ ಹೇಳರಿ ಪೂರ್ಣ. ಹೇಳಿರಿ ಜೈ ಭೀಮ ಘೋಷಣ. ಜೈ ಭೀಮ್.